ಏನು ವಿಚಾರ ಮಾಡಿದ್ರೆ ಸ್ವಾಮಿ ದಯವಿಟ್ಟು ನನ್ನ ಅಣ್ಣನನ್ನು ಹೊಡಿಬೇಡಿ, ಅವನನ್ನು ಮನೆ ಬಿಟ್ಟು ಹೊರ ಹಾಕ್ಬೇಡಿ ಸ್ವಾಮಿ, ಹೊರ ಹಾಕ್ಬೇಡಿ. ಸುಮ್ಮನೆ ನಾನು ಬಿತ್ತಿದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ನೀನು ಕೂಡ ಇವನ ಹಿಂದೆ ಹೊರಟು ಹೋಗಬೇಕಾಗುತ್ತದೆ. ಸ್ವಾಮಿ ಮೊದಲು ಯಾವತ್ತಿದ್ರು ಸರಿ, ಪತಿಯೇ ದೈವ. ಮೊದಲು ನೀವು ಬೇಕು, ನಂತರ ನನಗೆ ನನ್ನ ಅಣ್ಣನು ಬೇಕು ಸ್ವಾಮಿ, ನನ್ನ ಅಣ್ಣನು ಬೇಕು. ಬೇಸವ ಇದ್ಯಾವ ಲೆಕ್ಕ? ಅಣ್ಣ ಬೇಕಂತ ಹೇಳ್ತಲ್ಲ, ನಿಮ್ಮ ಅಣ್ಣಗೆ ಗೊತ್ತಾಗೋದಿಲ್ಲ ತುಡುಗು ಮಾಡಬೇಕು ಬಿಡ್ಬೇಕು ಅನ್ನೋದು. ಅಲ್ಲ ಕೇಳಿದ್ರೆ ನಾನ 4,000 ರೂಪಾಯಿ ಖರ್ಚಿಗಾರ ಕೊಡ್ತಿದ್ದಿಲ್ಲ. ಕೊಡುತ್ತಿದ್ದೆಪ್ಪ, ಕೊಡುತ್ತಿದ್ದೆ. ದುಡಿದ ಗಂಟಾಗಿದ್ರೆ ಆ ಕಷ್ಟ ಏನು ಅಂತ ನಿನಗೆ ಗೊತ್ತಾಗ್ತಾ ಇತ್ತು. ಆದ್ರೆ ಹೆಣ್ಣಿನ ಕಡೆಯಿಂದ ಸಾಕಷ್ಟು ಕಮಿಷನ್ ಅನ್ನು ತೆಗೆದುಕೊಂಡು ಅವರ ಕಷ್ಟ ಏನು ಅಂತ ಗೊತ್ತಾಗ್ಲಾರ್ದೆ ಇಡೀ ಗಂಡು ಕುಲವನ್ನೇ ಈ ರೀತಿ ಮಾಡಲು ಹೊರಟಿರುವ ನಿನ್ನಂತ ದಲ್ಲಾಳಿಗೆ ಎಲ್ಲಿಂದ